नमस्तुते सांबय नमः पार्वतीश्वर महादेव सच्चिदानंद घन अद्वैत सार्वभौम चक्रवर्तिಗಳಾದ ಸಿದ್ಧಾರೂಢ ಮತ್ತು ಶಿವಪುತ್ರಾರೂಢ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿ ಸಮರ್ಥ ಸದ್ಗುರುಗಳು ಕರುಣಾಮಯಿ ಕೃಪಾಮಯಿ ಸದ್ಗುರುಗಳ ಕೃಪೆಯನ್ನು ಪಡೆದು ತಾವು ಧನ್ಯರಾಗಿ ಸಮಸ್ತ ನಮ್ಮ ನಿಮ್ಮೆಲ್ಲರನ್ನ ಧನ್ಯರನ್ನಾಗಿ ಮಾಡಿದ ಸಮರ್ಥ ಸದ್ಗುರು ಶ್ರೀ ಚನ್ನಬಸವೇಶ್ವರ ಮಹಾಸ್ವಾಮಿಗಳ ಕರ್ತೃಗದಿಗೆ ತ್ರಿಕರಣಪೂರ್ವಕ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಮಸ್ತ ವೇದಿಕೆ ಮೇಲೆ ಆಸೀನರಾಗಿ ಸಾನ್ನಿಧ್ಯವನ್ನು ವಹಿಸಿದ ಅನುಭಾವಿಗಳು ಕರುಣಾಮಯಿಗಳು ಪರಮ ಪೂಜ್ಯ ಶ್ರೀ ವಾಲಿ ಮಹಾರಾಜರ ಶ್ರೀಚರಣಕ್ಕೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಹಿರಿಯರು ಮಹಾರಾಜರ ಚಿರಂಜೀವರು ಅನುಭವಿಗಳು ಶ್ರೀ ಗುರುಲಿಂಗಪ್ಪ ಮಹಾರಾಜರ ಚರಣಕ್ಕೂ ನಮಿಸಿ ಗುರುಸೇವೆಯೇ ಸರ್ವಸ್ವ ಗುರುಗಳೇ ನನ್ನ ಉಸಿರು ಗುರುಕೀರ್ತಿ ಜಗತ್ತಿನ ತುಂಬ ಹಾಡಿ ಹರಿಸುವಂಥ ಆತ್ಮೀಯ ಮಿತ್ರ ಬಹಳ ಅನುಭವಿ ಸರಳಮೂರ್ತಿ ಪ್ರವಚನಕಾರರು ಶ್ರೀ ಚಿದಾನಂದ ಶಾಸ್ತ್ರಿಗಳು ಸ್ವಾಮಿಗಳು ತೊರವಿ ಪರಮ ಪೂಜ್ಯರ ಚರಣಕ್ಕೂ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಅವರಿವರೆನ್ನದೇ ಮಾತೆಯವರ ಮೊದಲು ಮಾಡಿಕೊಂಡು ಯೋಧರ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರಿಗೂ ಗುರು ಹಿರಿಯರಿಗೂ ನಮಿಸಿ ಈ ಒಂದು ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ತಾಯಂದಿರರಿಗೂ ನಮ್ಮ ಹಳೆವಾಡಿಯವರಿಗೂ ಬೂದ್ಯಾಳಗೌಡರಿಗೂ ಬಹಳ ಮಂದಿ ಬಂದಿರಿ ಎಲ್ಲರಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು ಒಂದು 10 ನಿಮಿಷ ಬಂದರೆ ಸಾಕು. ಪುಣ್ಯಾತ್ಮರೇ, ಇಲ್ಲಿಯ ಪರ್ಯಂತರ ಬಹಳಷ್ಟು ಸುಂದರವಾಗಿ ಪೂಜ್ಯ ನಮ್ಮ ತೊರವಿ ಅಪ್ಪ ಅವರು ಮಾತಾಜಿಯವರು ಅಪರೂಪದ ಮಾತುಗಳನ್ನು ಆಡಿದ್ದಾರೆ. 38 ವರ್ಷದ ಒಂದು ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ತಾವೆಲ್ಲ ಬಹಳ ಸುಂದರವಾಗಿ ಆಚರಣೆ ಮಾಡ್ಲಿಕ್ಕೆ ಇವತ್ತೇನದಪ್ಪ ಇಲ್ಲಿ ವಿಷಯ ಅಂತ ಕೇಳಿದ್ರ ಒಬ್ಬರು ಅಮ್ಮವರು ದಾಸಬೋಧೆಯ ಕೊನೆ ಚರಣವನ್ನು ಓದಿದ್ದಾರೆ. ಅದು ಏನು ಅಂತ ಕೇಳಿದ್ರೆ ತಮಗೆಲ್ಲ ಪರಿಚಯ ಇದ್ದ ಹಾಗೆ ವಿಮಲ ಬ್ರಹ್ಮ ನಿರೂಪಣೆ ಅಂತ ನೀವು ಕೇಳಿ. ನಾ ಸುಮ್ಮ ಅತೀನಿ ನಿಮ್ಮ ಹಿಡ್ಕೊಂಡು ನನ್ನ ಹಿಡ್ಕೊಂಡು ಬಡವರು ಸಾಹುಕಾರರು ಗೌಡರು ಹೆಣ್ಮಕ್ಕಳು ಸಣ್ಣವರು ದೊಡ್ಡವರು ಪ್ರತಿಯೊಬ್ಬನ ಆಸೆ ಜಗತ್ನಾಗ ಏನದ. ಈಗ ಮುಂಜಾನೆ ಜಳಕ ಮಾಡಿ ಇಲ್ಲಿ ಅಪ್ಪನ ಮಠಕ್ಕೆ ಬರ್ತೀರಿ, ಗಂಟೆ ಬಡಿತೀರಿ, ಏನು ಬಿಡ್ಕೊಂಡ್ರಿ? ಹೇ ಸದ್ಗುರುನಾಥ ಹೊಲ ಕೊಡತ್ ಬಿಡ್ಕೊಂಡ್ರಿ, ಮನೆ ಕೊಡತ್ ಬಿಡ್ಕೊಂಡ್ರಿ, ಏನು ಬಿಡ್ಕೊಂಡ್ರಿ? ಎಲ್ಲರೂ ಬೇಡೋದೇನು? ಹೇ ಸದ್ಗುರುನಾಥ ಪರಮಾತ್ಮ ನಮಗ ತಣ್ಣಗಿರಂಗ ಮಾಡು, ಸಮಾಧಾನದಿಂದ ಇರಂಗ ಮಾಡು. ಹಿಂಗೆ ಬಿಡ್ಕೊಂಡಿರ ಮತ್ತು ಯಾರು ಹೀಗೆ ಬಿಡ್ಕೊಂಡ್ರಿ? ಮತ್ತೆ ಹೇ ಗುರುನಾಥ ನನಗೊಂದು 6 ತಿಂಗಳು ಹೈರಾಣ ಬರಂಗೆ ಮಾಡೋದು ಬಿಡ್ಕೊಂಡ್ರಿ? ಯಾರಿಗೆ ಬಿಡ್ಕೊಳ್ಳೋರಾಗ ಇಲ್ಲ. ಯಾಕ? ದುಃಖ ಯಾರಿಗೂ ಬೇಕಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯ ಸುಖನೇ ಬಯಸ್ತಾನ, ಶಾಂತಿ ಬಯಸ್ತಾನ, ನೆಮ್ಮದಿ ಬಯಸ್ತಾನ,
ಬಯಸುದು ಬಿಟ್ಟಿಲ್ಲ, ಸುಖದಾಗ್ಯವ ಇಲ್ಲ. ನೀವು ಯಾರ ಮನೆಗೆ ಹೋಗ್ತಿರುವರಿ ಸುಮ್ಮ ಕಾಣ್ತದೆ ನಿಮ್ಮ ಗಾಡಿ ಗೋಡ, ಮಕ್ಕಳು, ಗಂಡ, ಹೆಂಡತಿ, ರೊಕ್ಕ, ಬಂಗಾರ. ಏನು ಬರೀ ಅದ್ರಿ, ಎಷ್ಟು ಶಾಣೆ ಮಕ್ಕಳವ್ರಿ, ಏನು ಚಲೋ ಮನೆ ಕೆಟ್ಟಾರ್ರಿ, ಆಕಿನ ಗಂಡ ಭಾಳ ಚಲೋ ಅನ್ರಿ, ಇವನ್ ಹೆಂಡತಿ ಭಾಳ ಚಲೋ ಆಡ್ರಿ, ಹಿಂಗೆ ಅತ್ತೀರಿ. ನಮಗೆ ಸಿಕ್ಕಿಲ್ಲ ನೋಡ್ರಿ, ನಾವೇನು ಮಾಡ್ಬೇಕ್ರಿ ಅತ್ತೀರಿ. ಅವ್ರಿಗೆ ಹೋಗಿ ಸುಮ್ಮ ಭೇಟಿ ಆಯ್ತು, ಸುಮ್ಮ ಹೋರಿ. ಅವ್ರಿಗೆ ಏನು ಕುಡಿದು ಬೇಡ, ತೊಳೋದು ಬೇಡ, ಆರಾಮ. ಆರಾಮ. ಏನು ಮನಿ, ಏನು ಹೊಲ, ಏನು ರೊಕ್ಕ, ಹಿಂಗೆ ಅನ್ರಿ ಸುಮ್ಮ. ನಿಮಗೆಲ್ಲ ದೇವ್ರ ಪಟ್ಟನ ಭಾಳ ಚಲೋ ಆಯಿತು, ಆರಾಮಿದ್ದೀರಿ. ಸುಮ್ಮನೆ ಜರ ಕುಂದಿರಿ ಅಲ್ಲ, ಒಂದು 5 ನಿಮಿಷ ಕುಂದ್ರಿ. ಕೂತ ಒಳಗೆ ಸುಮ್ಮ ಮಾತಾಡಿ ಬರೀ ಮಹಾರಾಜ. ಒಂದು ನಿಮಿಷ. ನಮ್ಮ ನಿಮ್ಗೆ ಅನ್ನಿಸ್ತದ ಏನಪ್ಪ ಇರೋದು ಎಷ್ಟು ಆನಂದ ಅದ, ನಮ್ಮ ದೇವ್ರು ಕಟ್ಟಿಲ್ಲ, ನಮ್ಮ ಭೋಗದಾಗಿಲ್ಲ ಅತ್ತೀರಿ. ಸುಮ್ಮ ಅವ್ರು ಬರೀ ಕುಂದ್ರಿ, ಸುರಿಯುವ ಕೇಳ್ರಿ. ಆರಾಮ? ಆರಾಮ. ಕುಕ್ಕೆ ನೀರನ್ನು ಕುಡೀರಿ, ಚಹಾ ಕುಡೀರಿ. ಚಹಾ ಕುಡಿದ ಒಳಗೆ ಮತ್ತೆ ಹಿಂಗನ್ರಿ ಆರಾಮಿದ್ದೀರಿ ಅಂತ ಅವಾಗತ್ತಾರ ಅವರು. ಏನಾರ ಮನಿ ಅಂತವು, ಮಕ್ಕಳೇ ಅಂತವು, ರೊಕ್ಕ ಅಂತವು, ಬಂಗಾರ ಅಂತವು, ಆರಾಮಿಲ್ಲ. ಈಗ ನಾ ಹೇಳೆ ಸೋಮ ನಿಮ್ಮ ಕಣ್ಣಿಗೆ ಕಾಣ್ತದ, ಕಿಲ್ಲಿಗೆ ಒಂದು ಇಲ್ಲಿ ಬಂದ ತೊಗೊಂಡು ಏನು ಮಾಡೋದು? ಯಾರು ಬೇಕಾದವ್ರು ಮನೆಗೆ ಹೋದ್ರಿ ನೀವು, ಯಾರ್ಯಾರು ಸುಖಿ ಇಲ್ಲ. ಯಾಕ? ಇವನಿಂದೆ, ಇವರಿಂದೆ, ಈಗಿನಿಂದೆ, ಇದರಿಂದೆ, ರೊಕ್ಕದಿಂದೆ, ಬಂಗಾರದಿಂದೆ, ಇದರಾಗ ಸುಖ ಆಗುತ್ತೆ ತಿಳ್ಕೊಂಡೆ ಅಂದ್ರೆ ನಮಗಲ್ಲ, ನಿಮಗಲ್ಲ. ಇದೊಂದು ಜನ್ಮ ಅಲ್ಲ, 100 ಜನ್ಮ ಬಂದ್ರು ಅದು ಸಿಗಂಗಿಲ್ಲ. ಸುಖ ಆದಲ್ಲಿ ನಿನ್ನೊಳಗದ, ಹುಡುಕಾಡ್ತೇಲಿ ಮತ್ತೊಂದರೊಳಗ. ಎಲ್ಲದ ಅಲ್ಲಿ ಹುಡುಕಾಡಿದ್ರೆ ನಿನಗೆ ಸಿಗ್ತದೆ. ಶ್ರೀಮಂತ ಜೀವನ ಶಿವಗಳು ಬರಲಿಲ್ಲ. ಬೊಮ್ಮವನರಿವೆನೆಂದು ಬಳಲು ಪರಿ ತಮ್ಮನ್ನೇ ತಾವು ನೇತಿಗಳಿದು. ಎಲ್ಲಿ ಪರಮಾತ್ಮನ ಅಲ್ಲಿ ನಮ್ಮ ಹುಡುಕಾಟ ಆದೇನೋ ಇಲ್ಲ. ಎಲ್ಲದ? ಇವರಿದ್ದರೆ, ಇವ ಇದ್ದರೆ, ಇದು ಇದ್ದರೆ, ಅವರಿದ್ರೆ ನೀವು ಹಾರಿ ಇಲ್ಲ. ಇದ್ರೆ ಸುಖ ಆವಾಗಾಗಿತ್ತು. ಮಹಾರಾಜರ ಫ್ಯಾಕ್ಟ್ರಿ ಇತ್ತು, ಅಧಿಕಾರ ಇತ್ತು, ರಂಜುಣಿಗೆ ತುಂಬ ಬಂಗಾರ ಇದ್ದು, 100 ಕೋಟಿ ರೊಕ್ಕ ಇತ್ತು, ಮತ್ತು ಆನಂದ ಇದ್ರು ಇಲ್ಲ. ಅವಕೂರದಾಗ ಹುಡುಕಾಡತ್ತಿ ತಿರುಗಲಕ್ಕತ್ತಿ ಅಂದ್ರೆ ಜನ್ಮಗಳೇ ಬದಲಾತ ವಿನಃ ನಿನಗೆ ಆನಂದ ಸಿಗಂಗಿಲ್ಲ. ಆ ಆನಂದ ಸಿಗಬೇಕೆ ಅಂದ್ರೆ ಆ ಆನಂದ ಮತ್ತೊಂದು ಕಡೆ ಇಲ್ಲ, ಅದು ನಿನ್ನೊಳಗೆ ಅದ. ನಿನ್ನೊಳಗಿದ್ದ ಆನಂದ ನಿನಗೆ ನಿಶ್ಚಯ ಆಗಬೇಕಂದ್ರೆ ನೀ ಯಾರ ಬಳಿ ಹೋಗ್ಬೇಕಂದ್ರೆ ಎಲ್ಲ ಬಿಡಬೇಕು, ಕಾಲ ಕೈ ಜೋಡಿಸಬೇಕು. ಸದ್ಗುರುನಾಥ ನಿನ್ನಟ್ಟು ದೊಡ್ಡವ್ರು ಯಾರು ಇಲ್ಲೋ ಯಪ್ಪ ಚನ್ನ ಬಸವ ಪರಮಾತ್ಮ ಅಂತ ಅವನ ಪಾದಕ್ಕೆ ಅಡ್ಡ ಬಿಡ್ಬೇಕು. ಅವಾಗ ಅವನ ಕೃಪಾ ಆತವ. ಸುಮ್ಮತ್ತೀನಿ. ಹುಟ್ಟಿ ಪರಮಾತ್ಮ ನಮಗೆಲ್ಲರಿಗೆ ಈ ಮನುಷ್ಯ ಜನ್ಮ ಕೊಟ್ಟು ಕಳಿವೇನ ಇಲ್ಲ? ನಾ ಕೇಳ್ತೀನಿ, ಈ ಭೂಮಿಗೆ ಈ ಮರ್ತಕ್ಕೆ ಯಾಕೆ ಹುಟ್ಟಿ ಬಂದೀರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ನಾನು ಹಿಡ್ಕೊಂಡ ಮತ್ತೆ ಏನು ಹೇಳ್ತೀರಿ? ಇದನ್ನು ಕಂಡು ಹೊಡೆದೋಡ್ದು ಮತ್ತೆ ಯಾಕೆ ಹುಟ್ಟಿಗೆ ಗೊತ್ತಿಲ್ಲ? ಅಲ್ಲ ತೊಳದ ಅಂತೀನಿ, ಅದಕ್ಕೆ ಮಾತ್ರ ಹಾಡಿದಕ್ಕ ರೊಕ್ಕ ಕಳ್ಸಕ್ಕ. ಮತ್ತೆ ಇದೇ ಮಾಡ್ಲಕ್ಕ ಹುಟ್ಟಿದ್ರೆ ಮನುಷ್ಯ ಹುಟ್ಟಿದಿ ರಗಡಿದ್ವಲ್ಲಿನ. ಜ್ಞಾನಿಗಳು ಕೇಳೋದು ಉತ್ತರ ಕೊಡ್ತಾರ. ಯಪ್ಪ ಈ ಲೋಕಕ್ಕೆ ನೀ ಯಾಕೆ ಬಂದಿ ಅಂದ್ರೆ ಮಾತನ್ನ ಹೇಳ್ತಾರೆ ಏನಂತ? ಆರು ನಾನೆಂದು ವಿಚಾರಿಸು ಇದನ್ನು. ಇದು ವಿಚಾರ ಮಾಡ್ಬೇಕ. ಯಾರು ಬಲ್ಲಿ ಹೋಗ್ಬೇಕು? ಹಿಂಗೆ ಮಾಡಿಲ್ಲ. ಈಗ ನಾವು ನೀವು ಎಲ್ಲರೂ ಕೂಡಿ ನಾವು ಯಾರಿದ್ದೀವಿ ಅಂತೇಳಿ ಹೇಳ್ತೀವಿ ಕೇಳಿದ್ರೆ ಹೇಳ್ತಾಳೆ ಏನ್ರಿ? ನಾ ಯಾರಿದ್ದೀನಿ ಅನ್ರಿ, ಏನೋ ಹುಚ್ಚು ಬಾಯಾಗ ನಾ ಯಾರಿದ್ದೀವಿ ಗೊತ್ತಿಲ್ಲ, ಗಂಡಿದ್ದೀವಿ ಅಂತ.
ಮಕ್ಕಳ ಬಲ್ಲಿ ಹೋರಿ ನಾ ಯಾರಿದ್ದೀನೋ ತಮ್ಮ ಅಂದಿ ನಮ್ಮ ಪಿತಿ ತರ ನಾ ಯಾರಿದ್ದೀನಿ ಅನ್ನೋದು ಯಾರಿಗೆ ವಿಚಾರ ಮಾಡ್ಕೋಬೇಕು ಪಕ್ಕ ತಿಳ್ಕೊ. ಅವಾಗ ಅಪ್ಪಗ ಹೆಂಡತಿ ಗಂಡನ ಬಲ್ಲಿ ಕೇಳ್ಬೇಡ, ಉತ್ತರ ಸಿಗಂಗಿಲ್ಲ ಇದಕ್ಕ. ಯಾರ ಬಲ್ಲಿ ಯೋಗ್ಯವಾದಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎನ್ಯಾನ ಅಲ್ಲಿ ಹೋಗು, ಪಕ್ಕ ಹುಡುಕಾಡು, ಅವನ ಮೇಲೆ ವಿಶ್ವಾಸ ಮಾಡು. ಇವನಿಂದ ಇದು ಸಾಧ್ಯದ, ಮತ್ತೆ ಜಗತ್ನ ಯಾರಿಂದು ಸಾಧ್ಯ ಇಲ್ಲ ಅಂತ ನಂಬು. ಎಷ್ಟು ನಂಬಬೇಕು? ಸದ್ಗುರು ಅನ್ಬೇಕು ನೋಡಿ, ನಾ ಇದ್ದೀನಿ ತಗೋತ ಏನು ಬಂದ್ರು ಅನ್ಬೇಕವ. ಅದನ್ನ ಹೇಳಿಲ್ಲ ಮಾರೋದು. ಪರೀಕ್ಷೆ ಮಾಡ್ಲಿಕ್ಕೆ ಜೇನುತುಪ್ಪ ಹಣ್ಣು ಹಾಕಿ ಕಟ್ಟಿದ್ರು ಹುಣ್ಣ ಗೊತ್ತ ಅವನು ಪರೀಕ್ಷೆ ಮಾಡಿದ. ಅಪ್ಪ ಹೇಳಕತ್ತೇನಂದ್ರೆ ಏನಾರು ಯಾಕಿರ್ಲಕತ್ ನೆಕ್ಕೂ ಇಲ್ಲ. ನಾವು ಅಪ್ಪವ್ರು ಹಿಂಗೆ ಅನ್ಬೇಕು, ಒಂದು 4 ದಿನ ಕಣ ಬಿಟ್ಟು ಬಾ, ರೂಪಾಯಿ ಕಡೆ ಮಠದ ಕಡೆ ಅಂತ ಬುದ್ಧಿ ಅಲ್ಲ. ವರ್ಷನಾಗ ನಾವು ಇಡೀ ಇದೇ 4 ದಿನ ಮತ್ತೆ ನೀವು ಜಾತ್ರೆ ಯಾವಾಗ ಇಡಬೇಕು ಅಂತ ತಿಳಿತದ. ಹಣ ಬಿಟ್ಟು ಬರ್ತಾರೆ ಯಾರೇ ಈಗ ಹಿಂಗೆ ಮಾಡಿ ನಮ್ಮ ಮನೆ ಒಡ್ಡಾಲ್ ಮಾಡಿ ನಿಮ್ಮ ಜಾತ್ರೆ ಬದ ನೀವು ಆತದ ಬ್ರಹ್ಮಜ್ಞಾನ ಆತದ. ಅವನ ಮ್ಯಾಲ ವಿಶ್ವಾಸ ಇಡ್ಬೇಕಲ್ಲ. ಅವನ ಮ್ಯಾಲ ಒಮ್ಮೆ ಇಟ್ಟು ಗಟ್ಟಿ ನಮ್ಮ ಸಂಶಯ ಮಾಡಬೇಡ, ವಿಪರೀತ ತಾಳಬೇಡ. ಸದ್ಗುರುನಾಥ ಪರಮಾತ್ಮನ 14 ಲೋಕಕ್ಕೆ ಮಾಲಖಾನ ಅವನೇ ಪರಮಾತ್ಮನ, ಅವನು ಬಿಟ್ಟು ಪರಮಾತ್ಮ ಬೇರೆ ಇಲ್ಲ. ಗುರು ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಗುರು. ನಮ್ಮ ಉದ್ಧಾರ ಮಾಡ್ಲಿಕ್ಕೆ ಸಗುಣ ರೂಪ ತೋಡು ಬಂದಾನ. ಅವನ ಮಾತೇ ಮಂತ್ರ, ಅವನ ಮಾತೇ ಶ್ರುತಿ, ಅವನ ಮಾತೇ ಸ್ಮೃತಿ, ಅವನ ಮಾತೇ ಪುರಾಣ ಇತ್ತಿ. ಇಟ್ಟು ನಮ್ಮ ನಾ ತಿಳಿಯಂಗೆ ಹೇಳ್ತೀನಿ. ಗಂಡನ ಮನೆಯಾಗಿದ್ದ ಹೆಣ್ಮಗಳು ರಗಡ ಜೀವ ತಿಂದ್ರು ಆಕಿ ಫಿರತ್ ಯಾರು ಮುಂದೆ ಹೇಳ್ತಾಳೆ? ಸಂಜೆ ಮಾಡಿ ಹೇಳ್ತಾಳೆ ಇಲ್ಲಿ ಗಂಡಗೆ ಏನಂತ, ನಾ ಏನು ಮಾಡಿಲ್ರಿ, ನಿಮ್ಮ ಅಣ್ಣನೂ ಜೀವ ತಿತ್ತಾನ, ನಿಮ್ಮ ತಮ್ಮನೂ ಜೀವ ತಿತ್ತಾನ, ನಿಮ್ಮ ಮಗನೂ ಜೀವ ತಿತ್ತಾಳ, ನಿಮ್ಮ ಅಪ್ಪನೂ ಜೀವ ತಿತ್ತಾನ, ಇನ್ನೊಬ್ಬಕ್ಕಿರ್ತಾಳ ಮನ್ಯಾಗ. ನೀ ಹಾಕಿದ್ರೆ ನನ್ನ ಮಿಕ್ ಹೋಗಿದ್ರಿ, ನಾ ಹ್ಯಾಂಗ ಮಾಡ್ರಿ ಅಂತಾಳ. ಅದು ಗಂಡ ಏನು ಅನ್ಬೇಕು, ನಾ ಇದೀನಿ ತಗ ಮಾಡೋದಲ್ಲ ಸುಮ್ಮನೆ ನಾ ಇದೀನಿ ತಗ ಇಟ್ಟೆ ಅಂದ್ರೆ ಹೆಣ್ಮಗಳು ಏನಂತಾಳ ಎಲ್ಲ ಮರಿತಾಳ. ಮತ್ತಾರು ಮಾವ ಯಾರು, ನಾನು ಯಾರು, ನನ್ನ ಗಂಡ ನನ್ನಂತ ಧ್ಯಾನ, ನಾ ಇದ್ದೀನಿ ತಗೋ ಅಲ್ಲ ಕತ್ತೆ ಅನ್ನತ್ತ ತಿಳಿದು ಮತ್ತೆ ಮುಂಜಾನೆ ಕತ್ತಿ ದುಡ್ದಂಗೆ ದುಡ್ದೊಳಗಿಲ್ಲ. ಎದ್ರ ಸರಿಯಾಗಿ ನಾ ಇದ್ದೀನಿ ತಗೋ ಏನು ಕೊಟ್ಟದ ಅದು ಅಗದಿ ದುಡ್ದಾಗ ಖಾತ್ರಿ ಅದ. ಮತ್ತೆ ಹಿಂಗಂದ್ರೆ ಆಕಿನ ಗಂಡ ಹಿಂಗಂದ್ರೆ ಹೆಂಗಾಗ್ತವ. ನಾ ಏನು ಮಾಡಲಿ ಅಂದ್ರೆ ಆಕೆ ಹೆಣ ಮುಂಜಾನೆ ಪ್ಯಾನಿಗೆ ಜೋತಾಡ್ದು. ಮತ್ತೆ ನಾ ಯಾರಿಗೆ ನಂಬಿ ಬಂದಿನಿ ಅವನೇ ನಾ ಏನು ಮಾಡಲಿ ಅಂದ್ರೆ ನಾ ಯಾಕಿಲ್ಲ ಸೈತಾಳ. ಅವ ನಾ ಇದ್ದೇನೆ ತಗೊಂಡ್ರೆ ಬದುಕುತ್ತಾಳ, ಕತ್ತಿಯಾಗಿ ದುಡಿತಾಳ, ಎಲ್ಲ ದಣ ಹೋಗ್ತದ, ಮತ್ತೆ ದುಡಿತಾಳ. ಹೆಂಗೋ ಅದರಂತೆ ಸದ್ಗುರುನಾಥನ ಮುಂದೆ ಬಂದು ನಿಂತು ನೀ ಹೇಳಿದ ಸದ್ಗುರುನಾಥ ನಾ ಎತ್ತಿನ ತೋರು ಅನ್ನೋದ್ರ ಅವತ್ತು ನಿಮಗೆ ಸಾಧನೆ ಐತತಿ. ಹಂಗಂದಿರಿ ಅಂದಿರಿ ಇಲ್ಲ. ಯಾಕ ನಾವು ಪೊಕ್ಕಟ್ಟ ಆಗ್ಬೇಕು ನೋಡಿ, ಏನು ಕೊಡ್ಬಾರ್ದು ತೊಗೊಬಾರ್ದು. ಪೊಕ್ಕಟ್ಟಿದ್ರೆ ಹೇಳ್ಬೇಕು. ನಮ್ಮ ತಲೆ ಮೇಲೆ ಕೈ ಇಡ್ರಿ, ನಿಮ್ಮ ತಲೆ ಮೇಲೆ ಕೈ ಇಡ್ರಿ, ನಮ್ಮ ಮನೆ ಪಾದ ಹಾಕ್ರಿ, ನಿಮ್ಮ ಮನೆ ಪಾದ ಹಾಕ್ರಿ. ಏನಾರು ಕೊಡೋದು ತೊಳೋದು ಬಂದ್ರೆ ಇಲ್ಲ. ಸುಮ್ಮನೆ ಬರ್ತದ ಬ್ರಹ್ಮಜ್ಞಾನ. ಸುಮ್ಮನೆ ಸಂಸಾರದ ಏನಾರು ಸಿಕ್ಕವ ಒಂದು ಸರಿ ಜೋಳ ಸಿಕ್ಕಿಲ್ಲ ಸುಮ್ಮನೆ, 10 ರೂಪಾಯಿ ಸಿಗಿಲ್ಲ ಸುಮ್ಮನೆ. ಎಷ್ಟೋ ಜನ್ಮದಾಗ ನಿಷ್ಕಾಮನ ಪುಣ್ಯ ಮಾಡಿ ಸದ್ಗುರುನಾಥನ ಕೃಪಾದಾಗ ಬ್ರಹ್ಮಜ್ಞಾನ ಅಂತದ ಹುಕ್ಕಟ್ಟೆ ಹೆಂಗೆ ಸಿಗ್ತದ? ಮಠಕ್ಕೆ ಬಂದ್ರೆ ಒಂದಿನಾರು ಹಿಂಗೆ ಕೇಳಿದ್ರು, ನಾನು ಯಾರು, ನಾನು ಯಾಕೆ ಹುಟ್ಟು ಬತ್ತು, ನಾ ಯಾಕೆ ಸಾಯ್ತೀನಿ, ಈ ಹುಟ್ಟುದಂದ್ರೆ ಏನು, ಸಾಯೋದಂದ್ರೆ ಏನು, ಸಾಯಕ್ಕಿಂತ ಮೊದಲು ಎಲ್ಲಿದ್ದೆ, ಸತ್ತ ಬಳಿಕ ಎಲ್ಲಿರ್ತೀನಿ, ನಾವೇನು ಸಾಧು ಏನು ಹುಟ್ಟುದು ಮಾಡಿನೋ ಹೆಂಗೋ. ಯಾರಿಗೆ ಕೇಳಿರಿ? ಏನು ಕೇಳೋದು ಮಠಕ್ಕೆ ಹೋಗಿ ಅಲ್ಲ ಹೇಳಲ್ಲ. ಅವ್ರು ಗುರುಗಳು ಅವ್ರಿಗೆಲ್ಲ ಕೊಡ್ತಾಕತ್ತದ. ಅದೇನು ದೊಡ್ಡ ಸಂಸಾರ ಕೊಡೋದಾಗಲ್ಲ ಅವ್ರಿಗೆ ಹೋಗೋದು. ಅಪ್ಪ ಅಪ್ಪ ನಮ್ಮ ಮನೆ ಬಂದು ಪೋರಿ ರೇಟ್ ಪಾಡೋದನು ಅವ್ರು ಸ್ವಾಮಿ ಹೇಳ್ತಾರೆ ನೋಡಂತ ಹೋಗ್ತಾರೆ. ನಾ ಇವ್ರಿಗೆ ಕೇಳ್ತೀನಿ, ಕೇಳೋರಿಗೆ ಪಾರ್ಬೇಡ ಪೋರ್ಬೇಡ ಹಸನಾಗಿ ತೆಲಿ ಬಿಡಿಸ್ಕೊಂಡೆ ಮಟ್ಟಕ್ಕೆ ಹೋಗ್ಯಾರ. ಎಲ್ಲಿ ಕೂತಾರೆ ಪಾರ್ಬೇಕು ಹುಳ ಬರ್ತದ. ಅವೆಲ್ಲ ಬೇಡ ತೊಯ್ಯಾರವರು.
ಅವ್ರ ಮೇಲೆ ಏನು ಕೆಲಸ ನಿಂದು? ಅವ್ರಿಗೆ ಕೊಡೋದಾಗಲ್ಲ ಅಲ್ಲ. ಮನಸ್ಸು ಮಾಡಿದ್ರೆ ಹೀಗೆ ಮಣ್ಣು ಹಿಡಿದ್ರೆ ಬಂಗಾರ ಆಗ್ತದ, ಕಲ್ಲು ಹಿಡಿದ್ರೆ ಬಂಗಾರ ಆಗ್ತದ. ಕಣ್ಣಿಗೆ ಕಾಣಲಾರ ಪರಮಾತ್ಮೆ ತಂದೆನ ಕೈಯಾಗ ಕೊಡಾಗ ಇವು ಕೊಡೋದಾಗಲ್ಲ ನೀವು. ಏನು ಕೇಳಬೇಕಾದ್ರು ಕೇಳ್ರಿ. ಪರಮಾತ್ಮ ನಿನಗೆ ಎಲ್ಲ ಕೊಟ್ಟು ಕೇಳುವೇನಿಲ್ಲ ಬರಾಗೆ. ಮತ್ತೆ ಬೇಡ್ಕೋತಿ? ಯಾರಿಗೆ ಬೇಡ್ಕೋ? ಸದ್ಗುರುನಾಥನೇ, ಆ ಪರಮಾತ್ಮನೇ ಸದ್ಗುರುನಾಥಾಗಿ ಬಂದ ನೋಡು. ಅವನು ಬಲ್ಲಿ ಬೇಡ, ಅಲ್ಲಿ ಬಾಕಿ ಉಳಿದಲ್ಲ. ಅವನು ಬಲ್ಲಿ ಬೇಡ ಅಂದ್ರೆ ನಿನಗೆ ಭೋಗ ಸಿಗುತ್ತದೆ, ಮೋಕ್ಷನೂ ಸಿಗುತ್ತವೆ. ಅಲ್ಲಿ ಬೇಡ್ಕೋ. ನಾವು ಸ್ವಂತ ಶೆಟ್ಟಿ ಬೇಡೋದು ನೋಡು. 2 ರೂಪಾಯಿ ಉದುಬತ್ತಿ, 5 ರೂಪಾಯಿ ಗಂಟೆಂಗ, ಅದು ಹುಟ್ಟಿಕ್ಕಾಡಿ ತರೋದು. ಇದಕ್ಕೆ ಸೊಯ್ ಯಾವನು ಆವಲ್ಲತ್ತಾನ ಅಂಗಡಿ ಅವನು. ಹಿಂಗಾಗಿ ಒಂದು ದೇವ್ರುಗಳು ಬಲ್ಲಿ ಕಾಯಿ ಬಿಡಲ್ರು ಪೂಜಾರಿಗಳು. ಯಾಕಂದ್ರೆ ಒಳ್ಳೆ ಸಿಗ್ತದೆ ಕಾಯಾಗ, ಅಂತ ಕಾಯ ಅಂದ್ರೆ ರಸ ಇಲ್ಲ, ಹಾಲಿಲ್ಲ, ಕೊಬ್ಬರಿ ಇಲ್ಲ. ಅವ್ರು ಬೇರೆ ಮಾಡ್ಯಾರಿ. ಕಾಯಿ ಅದು ನೋಡೋದು ಬರದೇ ಬಿಟ್ರೆ ಕಾಯಿ ಹೊಡಿಸ್ತಲ್ಲ, ಕಾಯ್ತಿದೆ ಬಡ್ಕೊರ್ಯಾರೆ ಚಡ್ಕೊರೆ ಸದ್ಗುರುನಾಥನ ಕೃಪಾ ಸುಮ್ಮ ಆಗ್ಯದ ಆಗ್ತದ ಸುಮ್ಮ. ಅವನ ಕೃಪಾಲಾರ ನಿನಗೆ ಎಂದೆಂದೆಂದೆಂದೆಂದು ಏನೂ ಆಗುದಿಲ್ಲ. ಅವನ ಕೃಪಾ ಅಂದ್ರೆ ಏನು? ದೋಷರಹಿತ ಪ್ರೀತಿ ಕೃಪಾತರ. ನಿನ್ನ ಮ್ಯಾಲ ಸದಾ ಉಕ್ಕಿ ಬರ್ಬೇಕಲ್ಲ ಸದ್ಗುರುಗಳದು. ಸದಾ ಉಕ್ಕಿ ಬರ್ಬೇಕಾದ್ರೆ ಏನು ಸೇವೆ ಮಾಡಿದಿ? ಶರೀರದೇ ಮಾಡಿದೆ, ರೊಕ್ಕ ರೂಪಾಯಿ ಕೊಟ್ಟಿದೆ, ದಾನ ಮಾಡಿದೆ, ಜಪ ಮಾಡಿದೆ, ತಪ ಮಾಡಿದೆ, ಏನೂ ಮಾಡಿಲ್ಲ. ಭಾಳ ಮಂದಿ ನಾನು ಕೇಳ್ತಾರೆ, ಯಪ್ಪ ನಾ ಅಪ್ಪವ್ರ ಕೈಲಿ ಗುರುಬತ್ ತೊಗೊಂಡು ನೀನು 30 ವರ್ಷ ಆಗ್ಯದ, ದೇವ್ರಿಗೆ ಕಂಡಿಲ್ಲತ್ತ. ನಾ ಕೇಳ್ತೀನಿ, ಅದೇ ಕೈತೀನಿ ನಾನು. ನಾ ಭಾಳ ಶಾಣೆ ಮನುಷ್ಯ ಬರೀತೇನೆ. ನೀವು 30 ವರ್ಷ ಆಗ್ಯದ ತೊಗೊಂಡು ಗುರುಬಾರ್ದು? ಆಗ್ಯದ. ಏನಾಗಿಲ್ಲ, ಏನೋ ಎಂಟೆಣ್ಣೆಲ್ಲ ಆಗಿಲ್ಲ. ಯಾಕಾಗಿಲ್ಲ? ಗುರುವಿನ ಬಳಿ ಏನು ಬಾಳ್ವೆ ಮಾಡಿದ್ನಿ? ಏನು ಜಪ ಮಾಡಿದಿ, ತಪ ಮಾಡಿದಿ, ಪೂಜೆ ಮಾಡಿದಿ, ಪಾಠ ಮಾಡಿದಿ, ಪ್ರವಚನ ಕೇಳಿದಿ? ಏನು ಮಾಡಿಲ್ಲ. ಹಾಗಂತ ಜ್ಞಾನ. ಲಗ್ನ ಆಗಿ 40 ವರ್ಷ ಆಗ್ಯದ, ಗಂಡನ ಮನೆಗೆ ಹೋಗಿಲ್ಲ, ಮಕ್ಕಳು ಹೆಂಗಾಗ್ತಾವ ನಿನಗೆ? ಆತವೇನು? ಆಗೋದಿಲ್ಲ. ಮತ್ತು ನೀ ದೀಕ್ಷಾ ತೊಗೊಂಡು 40 ವರ್ಷ ಆಗ್ಯದ ಖರೆ ಮಾಡಿದೆ. ನಾವು ಏನು ಮಾಡಿದ್ವಿ? ಕೈಲೆ ಮಾಡಿದೆ, ಕಾಲೆ ಮಾಡಿದೆ, ಕಣ್ಲೆ ಮಾಡಿದೆ, ಮನಸ್ಸಲೆ ಮಾಡಿದೆ, ಬುದ್ಧಿಲೆ ಮಾಡಿದೆ, ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ ಅಂದ್ರೆ ನಿನಗೆ ಜ್ಞಾನ ಹೆಂಗಾಗ್ತದ? ಕೊಡೋದು ಮತ್ತೊಂದು ನೋಡ್ಬೇಕು. ನೀ ಅಭಿಮಾನಕ್ಕೆ ಬಿದ್ದು ಬರ್ಸೋದಾ? ಬರ್ರಿ 50,000 ಅವ್ರು ಕೊಟ್ರ ನಮ್ಮ ಹಗರದ ಬರ್ರಿ ಕೊಡು, ಕಾಗದನ ಕರಿ ಕೊಡೋದಿಲ್ಲ ತೊಳೆ. ಅಕಸ್ಮಾತ್ ಕೊಟ್ಟರು 10,000 ಮಾಯಕನ ಹೇಳಿಸೋದು. ಆ ಮಾಯಕನ ಹೇಳೋ ಧ್ವನಿ ಕೇಳಿಸಿದ್ರೆ ಅವನಿಗೂ ಜಗಳ ತೆಗೆದು ನಮ್ಮ ಹೆಸರಕ್ಕೆ ಬಂದಿಲ್ಲ. ನಿನಗೆಲ್ಲ ಪರಮಾತ್ಮ ಪುಕ್ಕಟ್ಟು ಕೊಟ್ಟಾನ. ಒಂದೇನಾದ್ರು ಕರೆದು ಬೈದಾನ ಅಂದನ? ಮೊನ್ನೆ ಗಣಮಳ ಬಿಟ್ಟು ಓ ಮುಖ್ಯ ಯಾಕ ಪುರಾಣ ನೀನೇನು? ಬುದ್ಧಿ ಅದ ನೀನು? ಇದ್ರ ನಾಯಕ ನಿಮ್ಗೆ ಉಳಿಬೇಕು, ನಮ್ಮೂರಿಗೆ ಇರ್ತಿದ್ದೆ. ಏನಾಯ್ತಪ್ಪ ಹಣ್ಮಳ ಲಟ್ಟಾಳ ಏನೆಲ್ಲ ಏನಾಗ್ಯದ ಅವ ಅಂದೆ. ಈ ಪುರಾಣ ಹೇಳೋ ನೀನೇನು? ನಾನೇ. ಏನಾಗ್ಯದ? ನಿನ್ನ ಬುದ್ಧಿಲ್ಲ. ಹೌದು, ನನಗೆ ಬುದ್ಧಿಲ್ಲ. ಅಲ್ಲೇ ಮಾಡ್ಕೊಂತಿದ್ದೆ, ದ್ರಾಕ್ಷಿ ಹಚ್ಚಿ ರೊಕ್ಕ ಬೆಳೆಸಿದ್ದೆ. ಬುದ್ಧಿಲಿಕ್ಕೆ ನಿಮ್ಮ ಏನಾಗ್ಯದ? ನಮ್ಮ ಹೆಸರೇ ಬಂದಿಲ್ಲಲ್ಲ, ನಾ ಎದಿ ಹೊಡೋದು ಏನಿಲ್ಲ. ದೊಡ್ಡದು ಅನಿಗಿನ ಇರ್ಬೇಕ. ಏನಾಗ್ಯದಪ್ಪ ಅಂದೆ. ಏನು ಹೇಳ್ಬೇಕು ನೋಡು. 6 ಅಕ್ಕಿ ಕೊಟ್ಟಾಳ್ತ ರೇಷನ್ ಅಂಗಡಿ ಅಂತ. 6 ಅವ್ರು ಎಷ್ಟು ವರ್ಷ ಪುಕ್ಕಡ್ ಕೊಡ್ಲಾಕತ್ತಾರೆ ಅಂಗಡಿಯವರು, ಸರ್ಕಾರದವ್ರು ಹೇಳ್ಯಾರ. ಪುಕ್ಕಡ್ ಬಂದ ಅಕ್ಕಿ 6 ಕೊಟ್ಟು ನನ್ನ ಹೆಸರು ಯಾಕೆ ಹೇಳಲಾಗ್ತಿದೆ ಅಂದ್ರೆ ನಿನ್ನಂತ ಮೋಸ ಜಗತ್ನಾಗ ಯಾರು? ನಮ್ಮ ಶಾಸ್ತ್ರದ ಬರದಾರ ಸಮಸ್ತನಿಂದ ಪ್ರಪಂಚ ಸದ್ಗುರುನಾಥನ ಪಾದದ ಮೇಲೆ ಹಿಂಗೆ ನಿವಾಳಿಸಿ ಇಳಿವಿ ಹೋಗೋದು ಅವನು ಉಪಕಾರ ಮುಟ್ಟಂಗಿಲ್ಲೋ. ನೀ ಏನು ಕೊಡ್ತೀವ? ಕೊಡ್ಲಕ್ಕೆ ನಿನ್ಬಲ್ಲಿ ಏನಲ್ಲ, ಏನು ಕೊಡ್ತೀವಿ? ಸಿದ್ಧಾರ್ಥಪ್ಪಿದ್ದ ಕಾಲಕ್ಕೆ 10 ಕಿಲೋ ಬಂಗಾರ ಇಟ್ಟು ಹೋಗ್ಯಾರಪ್ಪ. 10 ಕಿಲೋ ಬಂಗಾರ. ನಾವು ಕೊಟ್ಟೆವು 100, ನಾವು ಕೊಟ್ಟೆವು 500, 10,000, ಲಕ್ಷ. ಕೆಲಸ ಆಗ್ತದ. ವಿಮಾನ ಸರಳ ಅದ. ಎಲ್ಲಿತಾನ ನಿನ್ನ ಅಂತರಂಗದೊಳಗೆ ಅಂತಃಕರಣದ ಮನವಿಕ್ಷೇಪ ದೋಷ ಹೋಗಂಗಿಲ್ಲ. ಅಲ್ಲಿತನ ಜ್ಞಾನ ಆಗಂಗಿಲ್ಲ. ಎಲ್ಲಿತನ ಜ್ಞಾನ ಆಗಂಗಿಲ್ಲ ಅಲ್ಲಿತನ ಬ್ರಹ್ಮ ತಿಳಿಯಂಗಿಲ್ಲ. ಮಲವಿಕ್ಷೇಪ ಪುಕ್ಕಟ್ಟು ಹೋಗಂಗಿಲ್ಲ. ಅವು ಸ್ವಂತ ನಾವೇ ಕಳ್ಕೋಬೇಕು. ಮಲ ದಾನ ಧರ್ಮ ಮಾಡಿ ಕಳ್ಕೋಬೇಕು, ವಿಕ್ಷೇಪ ಜಪ ಮಾಡಿ ಕಳ್ಕೋಬೇಕು. ಇವೆರಡು ಹಾಲು ಒಳಕ ಬಲ್ಲಂತ ಗುರುಗಳು
ಸ್ವಾಮಿಗಳ ಬಳಿ ಹೋಗಿ, ಯಪ್ಪ ಸದ್ಗುರುನಾಥ ನನಗೆ ಯಾಕೆ ತಿಳಿಯಲಾಗ್ಯದ, ನನಗೆ ದೇಹಾತ್ಮ ಬುದ್ಧಿ ಯಾಕೆ ಹೋಗಲಾಗ್ಯದ, ಅವನ ಚರಣಕ್ಕೆ ಹೋದೆ ಅಂದ್ರೆ ಸದ್ಗುರುನಾಥ ತನ್ನ ಯುಕ್ತಿಯಿಂದ ಶಿಷ್ಯನ ಮತೆ ನೋಡಿ ಉಪದೇಶ ಮಾಡಿ ಹ್ಯಾಂಗ ಅಪ್ಪವರು ತೊಡವ್ಯಾಗ ಎಲ್ಲ ಕಡೆ ಹಳ್ಳಿಯಾಗ ತಿರುಗಾಡಿ ಅವತ್ತ ಅಪ್ಪ ಬಿತ್ತಿದ ಜ್ಞಾನದ ಫಲ ನೆಚ್ಚಿದ ನಮ್ಮ ಸ್ವಾಮಿಗಳು. ಏನು ಸುಳ್ಳು ಗೊತ್ತಾಗ ನಮ್ಮ ಭಾಗದ ಬರ್ತಾರೆ. ಎಷ್ಟು ವಿನಯ ರೀ, ಯಾರು ಕಲಿಸ್ಯಾರ? ಅಪ್ಪ ಅಪ್ಪ ಅವನ ಪಗಾರ ಮುಟ್ಟೋದಾಗ್ತದ. ಅವ ಮನಸ್ಸು ಮಾಡ್ರಿ ಏನ್ ಬೇಡಿತ್ತ ಒಮ್ಮರ, ಏನ್ ಬೇಡಿದ್ದು ನಾವು ಅವ್ರ ಮಾತು ಮಾಡೋದಿಲ್ಲ. ಪುರಾಣ ಹಚ್ಚಿವ್ ಬರ್ರಿ ಅಂತ ಕರೀರಿ ನೀವು. ಯಾಕೆ ಹೇಳ ಯಾವ್ರವ ಅಪ್ಪ ದೂರ ಯಾರ ಪೈಕಿ ಸುಡಗಾಡದ ಪೈಕಿ ಅವನ ಪೈಕಿ ತೊಳೆ ಮಾಡ್ತಾನೆ. ಇಟ್ಟೆಲ್ಲ ಕೇಳಿ ಬರ್ತಾನ. ನೆನ್ನೆ ಅವ ಇನ್ನ ಎಷ್ಟು ದಿನ ಅಲ್ಲ, ಇನ್ನ 2 ದಿನ ನೋಡೋಣ ತಗೋ. ಈಗೇನಾಗ್ಯದ, ಎಲ್ಲರೂ ಹೋಗ್ಯಾರ ಕಡೆ. ನಿನ್ನ ಕೆಲಸ ಏನು ನಡೆದ ಈ ಕಡೆ ಬೇಕಾಗ್ತದ. ಯಾಕಡಿ ಕೇಳೋ ಬೇಕಿದ್ದ ಇದೇ ಇಲ್ಲಿ ಅದೇ ಏನು ಮಾಡಿ ನಡಿಯ. ಇಲ್ಲ ನಾ ಕೈತೀನಿ ಅಂದ. ಏನು ಮನೆ ಅಂತ ಮನೆ ಕೈಲಿಕ್ಕೆ ನಾಯಿಗೆ ಇದ್ದೀಯ ನನ್ನ ಮನೆ ಕೈತಿ ಯಾಕೆ ಬರೋದ್ರ? ಪಾಪದ ಜ್ವರ ಒಳಗ ಬರ್ಬಿಡೋ ನನಗೆ ಪಾಪ. ದೇವರಂದ್ರೆ ಕೈ ಹತ್ತದ, ಗುರುಗಳಂದ್ರೆ ಕೈ ಹತ್ತದ, ಪ್ರವಚನ ಕೈ ಹತ್ತದ. ಯಾಕ ಪಾಪ ಅಷ್ಟು ಕೆಟ್ಟದ. ಉರಿ ಬಂದವ್ರಿಗೆ ಚಲೋ ಆಕಳ ಹಾಲು ಹಿಂಡು ಕುಡ್ರಿ, ಕೈ ಅದ ಹಾಲಿದ್ರೆ ಕೈ ಇರ್ತದ. ನ್ಯಾಲಿ ಕೈ ಆಗ್ಯದ, ಹಾಲು ಕೈ ಎತ್ತಾನ. ಆ ಉರಿ ಬಂದವನಿಗೆ ಮೆಣಸಿನ್ಕಾಯಿ ಹಾಕಿದ್ ಬಜ್ಜಿ ಕುಡ್ರಿ, ಬಾಯಿ ಕಿಲಬೇಕಿತ್ತು. ಮುಂಜಾನೆ ನೀನು ಬಾಯಲ್ಲಿ ಕಿಲೋಮೀಟರ್ ತುರಿ ಬಂದ ಬಜ್ಜಿ ತಿಂದ್ರ ಮುಂಜಾನೆ ಹೆಣ ಹಾಕಿತ್ತು. ಮತ್ತೆ ಯಾಕ ಹಾಲು ಕೈ ಇಲ್ಲ, ಬಾಯಿ ಕೈ ಅದ, ಬಜ್ಜಿ ಸೈ ಅದ, ಕಿಲೋಮೀಟರ್ ಕಿತ್ತದ, ನಿನ್ನನ್ನು ನುಂಗುತ್ತಾವ. ಯಾಕೆ ಅವ್ರಿಗೆ ದೇವರ ದಿಂಡ್ರ ದಾನ ಧರ್ಮ ಪ್ರವಚನ ಕೈ ಹತ್ತವ, ಹಾಲು ಸೈ ಇದ್ರು ಯಾಕೆ ಕೈ ಹತ್ತ? ಒಳಗ ಜ್ವರ ಅವ, ಇವನಿಗೆ ಪಾಪದ ಜ್ವರ ಬರ್ಬಿಡುದಿಲ್ಲ. ಇವನಿಗೆ ಏನ್ ಚಂದ, ಹೆಂಡತಿ ಗಂಡ ಮಕ್ಕಳು ರೊಕ್ಕ ನೋಡ್ಬೇಕ. ಅಪ್ಪ ಅವ್ರ ಹೆಸರು ಹೇಳಿದ್ರಿ. ಈ ನಮ್ಮ ಜಿಲ್ಲಾ ತುಂಬ ಗೊತ್ತದಲ್ಲ, ಪ್ರವಚನ ಕೇಸ್ ಮಂದಿ ಇಟ್ಟಾರಿ ಇವರ ಮಂದಿ. ಇದೊಂದೇ ಊರಲ್ಲಿ ಎಲ್ಲ ಊರಲ್ಲಿ ಹೇಳ್ಕತ್ತೇನೆ. ಅದೇ ಒಬ್ಬ ಕೆಣ್ಮಾಳ ಪುಣ್ಯಕ್ಕೆ ಬಂದಳ ಅನ್ರಿಬೇಕಾದ್ರೆ ಚಾದರ್ ತಂದು ಇಲ್ಲೇ ಇಡ್ತಾವ. ಇಲ್ಲೇ ಪಾಪ ಹೊರಗಡೆ ನೋಡಿ ದೇವ್ರ ಬಳಿ ಕೂತ್ರು ಕಪಾಳ ಹುಡುಗ ಕರ್ಕೊಂಡು ಹೋಗ್ತಿರ್ತಾರ ಪಾಪ. ನಮ್ಗೆ ಯಾಕೆ ಹಿಂಗಾಗ್ಯದ? ಮಣ್ಣು ತೊಗೊಂಡದ ಮಳ್ಳ, ಎಲ್ಲಿದ ಮಳ್ಳ? ನಿಂದೇ ಮಂದಿದಲ್ಲ, ತೊಗೊಂಡದ ನೋಡ್ರಿ. ಏನ್ ತೊಗೊಂಡದ ನಾ ಏನ್ ಹೇಳಿ. ಒಬ್ಬರು ಸ್ವಾಮಿಗಳು ನಿಜಗೊಂಡ್ರು ಬುದ್ಧ ಒಂದೇ ಮಾತನ್ನ ಫರಕ್ ಮನೆ ಬಿಟ್ಟು ಹೋಗ್ಯಾರಿಲ್ಲ. ಅವರು ಹೋಗ್ಯಾರ ಇಲ್ಲ, ಎಲ್ಲರಿಗೂ ಗೊತ್ತದಲ್ಲ. ಮತ್ತ ನೀವು ಬಳ್ಕೊಂಡು ಹೋಲಿ ಅಂದ್ರು ನೀವು ಹೋಗೋದಾಗಿಲ್ಲ. ಅಕಸ್ಮಾತ್ ಅಮ್ಮ ನಿಮಗೂ ಸಂಸಾರದಾಗ ಆಗ್ತದ. ಇನ್ನೊಮ್ಮನೆಯನ್ನ ಮಾರಿ ನೋಡೋದು ನೋಡ ಅತಿರಿ ಅರ್ಧ ತಾಸು ಎಲ್ಲಿ ಕುಂದ್ರದ ಗಪ್ಪ ನಿಂದಿರ್ತಾವ ನಮ್ಮ ಮನೆ ಒಂದು. ಯಾಕ ಹೊತ್ತು ನಿಂದಿದ್ದಿ ಮನೆ ನೋಡೋದು ಮತ್ತೆ ಬಂದು ಎತ್ತಾಕಿ ನೀನು ಬಿಟ್ಟು ಯಾಕೆ ಬೈತಾರೆ? ಮೊನ್ನೆ ಆತದ ಜ್ಞಾನ ಜ್ಞಾನ ಎಲ್ಲ ಬಿಡುವ ಗೋಮರೇ ಸುಮ್ಮಗದು ಎಲ್ಲ ಬಿಡಬೇಕು, ಒಂದೇ ಸಾವಿರ ಇರಬೇಕು. ಅವಾಗ ಜ್ಞಾನ. ಎಷ್ಟು ಪ್ರಪಂಚದಾಗ ಜಿದ್ದು ಕಡಿತಾರ. ಹೊಲ ಇಲ್ಲದ ಹೊಲ ತೊಗೊಂಡಿವಿ, ಮನೆ ಇಲ್ಲ ಮನೆ ತೊಗೊಂಡಿವಿ, ಹೆಣ್ತಿಲ್ಲ ಹೆಣ್ತಿನಾಗಿರಿ, ಮಕ್ಕಳಿಲ್ಲ ಮಕ್ಕಳು ಹಾಡಲಿವಿ. ಜದ್ ಹಾಕಿ ಮಾಡಿದಿಲ್ಲ, ಹಾಗೆ ಜದ್ ಹಾಕಿ ನಾವು ಬ್ರಹ್ಮ ಜ್ಞಾನ ಮಾಡ್ಕೊಂಡೆ ತೀರ್ತಾನಂತೆ ಹಾಕ್ತೀವಿ. ಎಷ್ಟು ಹಾಕಿದೋ? ಹೆಣ್ತಿ ಮೇಲೆ 100 ತೊಲೆ ಹಾಕಿರಿ, ಮಕ್ಕಳ ಮೇಲೆ 50 ತೊಲೆ ಹಾಕಿರಿ, ಮೊಮ್ಮಕ್ಕಳ ಮೇಲೆ 50 ತೊಲೆ ಹಾಕಿರಿ, ಎಲ್ಲರ ಮೇಲೆ 50 ತೊಲೆ ಬಂಗಾರ ಹಾಕೊಂಡು ಮೊಪ್ಪಿನ ಕಾಲಕ್ಕೆ ಇದೊಂದು 2 ತೊಲೆ ಮೈ ಮೇಲೆ ಹಾಕೊಂಡು ಸಾತತ್ತು. ಆ 2 ತೊಲೆ ಮೇಲಿಟ್ಟು ಮಣ್ಣು ಕೊಡೋರು ಇದ್ರಿ ನೀವು ಊರಾಗ ಇಲ್ಲ. ಆ ಕಡೆ ಖ್ಯಾಲ್ ನೋಡು. ನೀವು ಹೇಳ್ತೀನಿ ಸಂಜೆ ಇದಿರ್ತಾನೆ ಇರ್ತದೆ ಹೆಣದ ಮೇಲೆ. ಯಾಕೆ ಒಮ್ಮೆ ತೆಗೆದುಕೊಂಡು ಬರೋದಿಲ್ಲ ಅದು. ಅವರು 5-6 ಮಂದಿ ಹೆಚ್ಚಿನ ಕುಂದಿರ್ತಾರೆ ಹೆಣದ ಕಾಲ ಅಲ್ಲ. ಆ 10 ಮಂದಿ ಹೊತ್ತು ನೋಡ ಆ ಕಡೆ ಟೈಮ್ ಆಗನ 5-6 ಮಂದಿ ಒಮ್ಮೆ ಬರ್ತಾರ ಅವರು.
ಹೋಯ್ ಅಳಬೇಡ್ರಿ ಗಪ್ಪಾರಿ ಅಂದ್ರು. ಹೆಣ್ಮಕ್ಳಿಗೆ ಶಾಣೆ ಯಾವಾಗ ಏನು ಹೇಳ್ಬೇಕು ಗೊತ್ತಲ್ಲ, ಜೋರ್ ಮಾಡ ಸುಮ್ ಕುಂದ್ರಿ. ಟೈಮ್ ಒಳಗೆ ಹೋಗೋರಿಗೆ ಬರೋ ತೊಂದರೆ ಆಗ್ತದ, ಟೈಮ್ ಇಲ್ಲ ಸರಿ ಅನ್ನ ಅವಾಗ ವಾಪಸ್ ಬೇಡ್ಕೊಂಡು ಮಾಡಿದ್ರು. ಇನ್ನೇನ್ ಮಾಡು, ಹಣ ಮೇಲೆ ಬಂಗಾರ ಕೊಡಂದ್ರೆ ಒಬ್ರು ಓದ್ತದ, ಮನೆ ಕಿಮ್ಮತ್ತು ಓದ್ತದ. ಶಾಣೆ ಹಣ್ಣು ನಾ ಏನ್ ಹೇಳಿ ಅಪ್ಪ ಬಾಳ ಸುಲ ಇದ್ದ, ಬಾಳ ಬಾರಿ ಇದ್ದ, ಮೊಮ್ಮಗನ ಮೇಲೆ ಬಾಳ ಜನ ಇದ್ದ, ಒಳ್ಳೆನ ಬಂಗಾರ ಇರ್ಲಿ ಕೊಡ್ತೀನಿ ಇದ್ದ. ಇಟ್ರ ಇಟ್ರೇನ ಇಟ್ಟಿಲ್ಲ ಲಗಡೆ ಖಾತ್ರಿ ಅಲ್ಲ, ಎಷ್ಟು ಖಾತ್ರಿ ಇದ್ರು ಅಲ್ಲೇ ಓಡ್ತೆ ಅಂದ್ರ ಏನಲ್ಲ. ಆ ಕಡೆ ಓಡ್ತಿಲ್ಲ, ಈ ಕಡೆ ಆಗ ಹೇಳಬೇಕು, ಪತ್ರಿಕೆ ಚಾಪಿಸ್ಬೇಕು, ಮಾಹಿತಿ ಹೇಳಬೇಕು, ಮತ್ತ ಮನೆ ಕಳ್ಬೇಕು. ಅವ್ರತಿ ಆ ಕಡೆ ಚೌಕ ಜಿಗಿತಾರೆ, ಚೌಕ ಹಾಗಲ್ಲದ ಪೂರಾಟ ಆದಾಗ ರಾತ್ರಿ ಎದಿ ಮೇಲೆ ಬಂದು ಕುಣಿತ ಒಂದೇ ಪ್ರಪಂಚ. ಒಮ್ಮರೆ ಕನಸನಾಗ ಅಪ್ಪ ಬಂದಾನ, ನಿಮ್ಮ ಕನಸನಾಗ ಚಂದ್ರ ಸ್ವಾಮಿಗಳು ಬಂದಾರ, ಏರ್ ಬಂದಾರ, ದೇವ್ರು ಬಂದಂಗ ಆಗ್ಯದ, ಲಿಂಗ ಬಂದಂಗ ಆಗ್ಯದ, ಧ್ಯಾನ ಮಾಡ್ದಂಗ ಆಗ್ಯದ. ಕನಸನಾಗಿಲ್ಲ, ಕನಸು ಹೆಂಗ್ ಬಿತ್ತು ಮಹಾತ್ಮರಿಗೆ, ಅಕ್ಕಮಾದೇವಿ ಹೆಂಗ್ ಬಿತ್ತು, ದೇವ್ರಿಗೆ ನೋಡದೆ, ಜಡಿ ಉಳ್ಳವನಿಗೆ ನೋಡದೆ, ಚಂದ ಉಳ್ಳವನಿಗೆ ಅವ್ರು ಬಿದ್ದು. ನಮಗ್ ಬಿದ್ದಿಲ್ಲ, ಹೆಂಗ್ ಬಿದ್ದಾವ ಎಲ್ಲಿ ಮೇಲೆ ಗುದ್ದದಂಗ ಆಗೋದು, ಗುತ್ತಿಗೆ ಚಿಕ್ಕದಂಗ ಆಗೋದು. ಇವ್ಯಾಕ್ ಬೀಳ್ತಾವ, ಇವ್ಯಾಕ್ ಬೀಳ್ತಾವ ಅವ್ರಿಗೆ ನಂಗ ನಿನ್ನೊಳಗೆ ಯಾವ ಮಾಯ ನೀರು ಅಂತ ಬರ್ತಾವ. ನೀ ಏನು ಹುಟ್ಟಿದ ಅವೇ ಡೇಕ್ರಿಗೆ ಬರ್ತಾವ, ನೀ ಅಂತ ಹುಟ್ಟಿದ ಅಂತವೇ ಒಳಗೆ ಎಳಿಯವು. ನಿಂದು ಏನು ಆದ್ ನೋಡು ವಾಸನ ಅದೇ ತೋರ್ಯದ. ಇದು ಎಂದು ಹೋಗುದು ಇನ್ನೇನು ಹೋಗ್ತಾವ, ನಮ್ಗೆ ತೊಗೊಂಡೋಗ್ತಾವ. ಮತ್ತೆ ಅದಕ್ಕೆ ಮಹಾತ್ಮರಾದವರು ಪುಣ್ಯಾತ್ಮರೇ. ಟೈಮ್ ಇಲ್ಲ, ನಾ ಬಹಳ ಮಾತಾಡ್ಬೇಕಂತ ಬಂದಿದ್ದೆ, ಬಹಳ ದೂರದಿಂದ ಉಮ್ರಜ್ ಬಂದಿದ್ದು ಸಮಯ ಆಗ್ಯದ. ಮತ್ತು ನಮ್ಮ ಅಪ್ಪವ್ರು ನನ್ನ ಮೇಲೆ ಭಾಳ ಪ್ರೀತಿ, ಭಾಳ ಅಂದ್ರೆ ಭಾಳ ಪ್ರೀತಿ. ನಾ ಅವ್ರಕ್ಕೆ ಭಾಳ ಸಣ್ಣವ್ ಖರೆ, ಪ್ರೀತಿ ಹಾಕೋದು ಗೊತ್ತಿಲ್ಲ. ನಿನಗಂತೂ ಸಡವಿರಲಪ್ಪ, ಅವೇನೋ ನೆವ ಹೇಳಬೇಡ, ನೀ ಕೂಡ್ಲಿಗೆ ಬರೇಬೇಕು. ಒಂದು ಅಪ್ಪನ ಬಳಿ ಒಂದು 10 ನಿಮಿಷ ಸೇವಾ ಮಾಡಿ ಹೋಗ್ಬೇಕಂತ ಹೇಳಿದ್ರು. ನಾವು ಉಮ್ರಜ್ಗಿದ್ದು ನಿನ್ನೆ ಅಲ್ಲಿಂದ ಮುಂಜಾನೆ ಇಲ್ಲಿಗೆ ಬಂದು ಆ ಸೇವಾ ಭಾಗ್ಯ ಸಿಕ್ಕದ. ನಿಮ್ಮ ದರ್ಶನ ನನಗೆ ಸಿಕ್ಕಿತು, ಅಪ್ಪ ಅವ್ರ ದರ್ಶನ ನೋಡು, ಪೂಜ್ಯರ ದರ್ಶನ, ಎಲ್ಲರ ದರ್ಶನ ಸಿಕ್ಕದ. ಒಂದೇ ಒಂದು ಮಾತು ಏನು ಅಂದ್ರೆ, ನೀವು ಹೊಲ ಹೆಚ್ಚರೆ ಮಾಡಿರಿ ಕಮ್ಮರೆ ಮಾಡಿರಿ, ಬಂಗಾರ ಹೆಚ್ಚರೆ ಮಾಡಿರಿ ಕಮ್ಮರೆ ಮಾಡಿರಿ, ಮಕ್ಕಳು ಹೆಚ್ಚರೆ ಹಿಡಿರಿ ಕಮ್ಮರೆ ಹಿಡಿರಿ, ತಕರಾರು ಯಾರ್ದು ಇಲ್ಲ, ಯಾವ ಶರಣರದ್ದು ಇಲ್ಲ. ಮನಗಂಡ ದುಡಿರಿ, ಕೋಟಿಗಟ್ಲೆ ಗಳಿಸ್ರಿ, ತಲಬಗಲ ಮೇಲೆ ತಲಬಗಲ ಹಚ್ಚಿರಿ, 4 ಮಕ್ಕಳು ಹಿಡಿರಿ. ನಾವು ಬ್ಯಾಡ ಅನ್ನೋದಲ್ಲ, ಬೆಕ್ಕದ ಮಾಡ್ರಿ, ಅದರಾಗಿ ಇದ್ದು ಅದರ ತರ್ಕ ಹಾರಿ. ಇದು ಎಲ್ಲ ಮಿಥ್ಯ, ಸದ್ಗುರುನ ಚರಣ ಒಂದೇ ಸತ್ಯ ಅಂತ ನಾವು ಬರೀ. ಸದ್ಗುರುನಾಥ ನಮ್ಗೆ ಎಂದೂ ಕೈ ಬಿಡಂಗಿಲ್ಲ, ಬಿಟ್ಟು ಉದಾಹರಣೆ ಇಲ್ಲ. ಅಂತ ಸದ್ಗುರುನಾಥ ಇಲ್ಲಿ ಬಂದಾನ. ಅವ್ರ ಲಾಭ ತೋರಿ, ಅವ್ರ ಕೃಪಾ ತೋರಿ, ಇದು ವರ್ಷ ಜಾತ್ರೆ ಮಾಡ್ರಿ. ಆನಂದದಿಂದ ಸದ್ಗುರುನಾಥನ ಕೀರ್ತಿ ನಾವು ಬೆಳೆಸಲಿವ ಅಂದ್ರೆ ಸದ್ಗುರುನಾಥ ನಮಗೆ ಬಂಗಾರ ತೊಟ್ಟದಾಗ ಹಾಕಿ ಖೇಂಗ ತಗೋತಾನೆ. ಖೇಂಗ ನಾ ಗುರುವಿನ ಸರಿ ಅಲ್ಲ ಅಂದ್ರೆ ಮುಂಜಾನೆ ಹಿಡಿದು ಹೊತ್ತು ಉಣ್ತಾನ. ಯಾರ ಕಾಲ ದುಡಿಲಕತ್ತೀವಿ ನಾವು ನೀವು ಅಂದ್ರೆ ಯಾವ ಎಲ್ಲ ಮೆತ್ತಗಾಲ ಬಳಕ ಬೆನ್ನ ಬಾಗಿಸಿ ಅಡಿಕೆಗೆ ಒದಿತಾನ ಅವ್ರ ಕಾಲ. 8 ಮಂದಿ ದುಡಿದೀವಿ, ಯಾರು ಬಿಟ್ಟಾರ ಬೆನ್ನ ಬಗಸ್ತಾರ, ಗುಮ್ತಾರ, ನಿಮಗೆ ಹೊರಗೆ ಹಾಕ್ತಾರ. ಹೆಂಡ್ರ ಮಕ್ಕಳು ಸುಖದವ್ರು ಇಲ್ಲ, ಅವರು ಬಿಡ್ಲಕ್ಕೆ ಬರಂಗಿಲ್ಲ. ಅದ್ರಾಗಿರ್ಬೇಕು, ಆನಂದ ಪಡಿಬೇಕು, ಇದು ಮಿಥ್ಯ ಅಂತ ತಿಳಿಬೇಕು, ಸತ್ಯ ಒಬ್ಬನೇ ಅನ್ನೋದು ಗೊತ್ತಿರಬೇಕು. ಆ ಸತ್ಯವಾದ ಸದ್ಗುರುನಾಥನ ಜ್ಞಾನವನ್ನು ಪಡ್ಕೊಂಡೆ ಅಂದ್ರೆ ಅದು ದೂರ ಇಲ್ಲವೋ, ಅದು ದೂರ ಇಲ್ಲವೋ, ಅದು ದೂರ ಇಲ್ಲವೋ, ಅದು ನಿಮ್ಮೊಳಗೆ ಅದ. ಅದಕ್ಕೆ ಬ್ರಹ್ಮಜ್ಞಾನ ತರ, ವಿಮಲ ಬ್ರಹ್ಮ ತರ, ಪರಮಾತ್ಮನ ತರ. ಅಂತ ಪರಮಾತ್ಮನ ಕೃಪಾ ನಿಮಗೆ ಎಲ್ಲರಿಗೆ ಆಗಲಿ ಅಂತ ಹೇಳಿ ಚಿಕ್ಕ ಪ್ರವಚನ ಸದ್ಗುರುನಾಥನ ಚರಣಕ್ಕೆ ಸಲ್ಲಿಸಿ ಮುಗಿಸುತ್ತೇನೆ.